ಮಳೆಯ ರಭಸಕ್ಕೆ ಕೊಚ್ಚಿ ಹೋದ ಹೊಸ ಸೇತುವೆ. ಇದು ಭ್ರಷ್ಟಾಚಾರದ ಕೈಕನ್ನಡಿಯಲ್ಲದೆ ಮತ್ತೇನು. ನಮಸ್ತೆ ವೀಕ್ಷಕರೇ, ಜನತಾ ಟೈಮ್ 7ಗೆ ಸ್ವಾಗತ. ಹೌದು, ಕಾಗವಾಡದಲ್ಲಿ ಕಳೆದ 1 ವರ್ಷದ ಹಿಂದೆ ನಿರ್ಮಾಣ ಮಾಡಿದ್ದ ಮೇಲ್ಸೇತುವೆ ಮಳೆಯ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ. ಕಾಗವಾಡ ವಿಧಾನಸಭಾ ಕ್ಷೇತ್ರದ ಸಂಬರಗಿ ಆಜೂರು ಗ್ರಾಮಗಳ ಸಂಪರ್ಕ ಸೇತುವೆ ಕೊಚ್ಚಿ ಹೋಗಿವೆ. ಶಾಸಕ ರಾಜು ಕಾಗೆ ಕಳೆದ ವರ್ಷ ಇದೇ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ದರು. ಉತ್ತಮ ಗುಣಮಟ್ಟದ ಕಾಮಗಾರಿಗೆ ಸೂಚನೆ ನೀಡಿದರು. ಆದರೆ ಆಗಿದ್ದೆಲ್ಲ ಭ್ರಷ್ಟಾಚಾರ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಕಾಮಗಾರಿ ಕೇವಲ ಒಂದೇ ದಿನಕ್ಕೆ ಹಳ್ಳ ಹಿಡಿದಿದ್ದು, ಇದು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿಯಲ್ಲದೆ ಮತ್ತೇನು ಅನ್ನೋ ಮಾತು ಕೇಳಿಬರುತ್ತಿದೆ. 2 दिवसापासून पाऊस चालू आहे आणि ह्या पावसामध्ये वरती कवठेमंकाळ तिकडे पाऊस झाल्यामुळे इकडे पावसाचं पाणी भरपूर आले वड्याला आणि ते पावसाचं पाणी आल्याच्या नंतर पहिल्याच दिवशी इथला शंभरगी आणि आजूर रोडचा पूल वाहून गेला आहे. आणि हा पूल नवीनच आहे, गेल्या वर्षीच केलेला पूल आहे. आणि याच्या अगोदरचे जे पूल आहेत नागनूर तावशी किंवा इकडे शिरूर अभ्याचा पूल अजून 50 वर्षापूर्वीचा पूल आहे, तो अजून चालू आहे. पण आमचा आजूरला जोडलेला जो पूल आहे तो पहिल्याच वर्षी वाहून गेला आहे. या पुलामध्ये बघितलं तर सध्या काहीच नाही. या पुलामध्ये फक्त माती आणि वाळूच दिसते, कुठेही कॉन्क्रीटचा विषय नाही. आणि त्याच्या जे अगोदरचा पूल आहे आमचा, जे अगोदर जे 20-25 वर्षापूर्वीचा तो पूल कालचा अजून दिसतोय तयार, नवीनच आहे. म्हणजे तो जुना पूल आहे तो अजून नवीन दिसतोय, पण जो नवीन पूल गेलाय तो सगळा वाहून गेला आहे. आणि हे 2 दिवस झाले, आता कालच संध्याकाळी झालेलं आहे. काम करून 1च वर्ष झालंय, 1 वर्ष झालंय. आणि आता सध्या प्रॉब्लेम काय म्हणजे तर याच्या बाजूला जे लोकसंख्या आहे ती जवळजवळ 400 लोकसंख्या आहे. पलीकडे जे आजूर रोडला राहते ती संबर्गीची लोकसंख्या आहे. आणि त्या लोकांना तर सध्या दूध घालायचं असेल तर संबर्गीला जातं, आणि शाळेच्या मुलांना घेऊन यायचं तर शाळेच्या मुलांना सुद्धा इकडे जायला लागतंय. आणि कॉलेज अजूनही चालू आहेत. जरी प्रायमरी शाळा सुट्ट्या पडल्या असतील तरी कॉलेज हायस्कूल अजून काय आथणीला जाणाऱ्या मुलांचं चालू आहे. आणि त्यांना यायला भरपूर असा प्रॉब्लेम झाला. लवकरात लवकर हा पूल दुरुस्त व्हावा ही अशी आमची मागणी आहे. ಈಗ ಸರ್ವಸಾಧಾರಣ ಈಗ ಫುಲ್ ಆಗಿ 1.5 ವರ್ಷ ಆಯ್ತ್ರಿ. 1.5 ವರ್ಷ ಆದ ನಂತರ ಈಗ ಎಲ್ಲ ಉಸ್ಕ ಮಣ್ಣನ ಹಾಕಿ ಇದ್ರಾಗ ಮುಚ್ಚಾರೈತ್ರ. ನಾವು ವ್ಯಾಗನ ಡಾಂಬ್ರಿ ಮಾಡಿಲ್ಲ, ಏನ್ ಮಾಡಿಲ್ಲ. ಈಗ 2 ಸಲ ನೀರ್ ಬಂದ್ರೆ ಹೋದ ಸಲನು ಹಂಗಾಯ್ತು, ಈ ಸಲನು ಪೂರಾ ಎಲ್ಲ ಕಿತ್ತೋಗೈತ್ರಿ. ಪೂರಾ ಸಲ ಕಿತ್ತೋಗಿ ಈ ಸೈಡ್ ಎಲ್ಲ ಸಾಲಿ ಹುಡುಗರು ರೈತರು ಎಲ್ಲರಿಗೂ ಹೋಗ್ಲಕ್ಕೆಲ್ಲ ಅಡಚಣೆ ಆಗೈತ್ರಿ. ಈಗ ಸದ್ಯ ಈಗ ಇವತ್ತೈದು ಕೆಲಸ ಆಗ್ಬೇಕು. ಎಲ್ಲರೂ ಇದ್ರ ಎಲ್ಲರಿಗೆ ಗಮನಕ್ಕೆ ತಂದು ಅಧಿಕಾರಿಗಳು ಇದ್ ಮಾಡಿ 1.5 ವರ್ಷ ಆಯ್ತಲ್ಲ. 1.5 ವರ್ಷದಾಗ 2 ಸಲ ಕಿತ್ತತ್ರಿ. ಇದು 2 ಸಲ ಗುತ್ತಿಗೆದಾರ ಏನ್ರಿ ಮನ್ನ ಉಸ್ಕ ಮತ್ ಮನ್ನ ಎತ್ತಿ ಹೋಗ್ದಾರ ಇಲ್ಲಿ ಅಗ್ರಾನಿಂದ. ಮುರುಮ್ ಹಾಕಿಲ್ಲ, ಮ್ಯಾಗ ಡಾಂಬ್ರಿ ಮಾಡ್ಲಾ ಅಥವಾ ಶಿಶಿ ಹಾಕಿಲ್ಲ ಮ್ಯಾಗ. ಹಿಂಗಾಗಿ ಎಲ್ಲ ಕಿತ್ತ ಹೊಂಟತ್ರಿ. ಅವ್ರು ಹಂಗಂಗ ಅದ ಇರ್ಲಾರ್ದ ಹಂಗ ಮಾಡ್ಲಕ್ ಬರ್ತಾರೆ. ಬರ್ಕೋತ ಹೋಗ್ತ್ರಿ. ಪ್ರತಿ ಸಲ ಭಾಳ ಸಲನು ಕಿತ್ತೈತ್ರಿ. ಪ್ರತಿ ಸಲ ಬಂದ ಕಿತ್ತೈತಿ, ಈ ಸಲ ಜಾಸ್ತಿ ಆಗಿ ಕಿತ್ತು ಹೋಗೈತ್ರಿ ಪೂರಾ ಎಲ್ಲ. ಬ್ಯೂರೋ ರಿಪೋರ್ಟ್, ಜನತಾ ಟೈಮ್ 7 ಕಾಗವಾಡ.